ಸೊ ಎಲ್ಲರಿಗೂ ನಮಸ್ಕಾರ. ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವುದು. ವಿವಿಧ ರೀತಿಯ ಅಪರಾಧಗಳಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳನ್ನು ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ನಗರ ಪೊಲೀಸ್ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡಬೇಕು. ಪ್ರಮುಖವಾಗಿ ಹಗಲು ಮನೆಗಳತನ, ರಾತ್ರಿ ಮನೆಗಳತನ ಮತ್ತು ಮನೆಗಳನ್ನು ಈ ರೀತಿಯ 3 ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿಗಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು 65 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 114 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಂಧಿತ ಆರೋಪಿತರುಗಳಿಂದ ಒಟ್ಟು 936 ಗ್ರಾಮದ ಚಿನ್ನಾಭರಣಗಳು, 1908 ಗ್ರಾಮ ಆಲ್ಮೋಸ್ಟ್ 2 kg ಸಿಲ್ವರ್ ಆರ್ನಮೆಂಟ್ಸ್, ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯಬಲ್ಸ್ ಕೆಲವು ಆರೋಪಿಗಳಿಂದ ಕರ್ತವ್ಯ ಮಾಡಿರುವ ದವಸ ಧಾನ್ಯಗಳು, ವಾಹನಗಳಿರ್ಬೋದು, ಅವರು ಕರ್ತವ್ಯ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಮೊಬೈಲ್ ಫೋನ್ಸ್ಗಳಿರ್ಬೋದು, ಟೆಲಿವಿಷನ್ಸ್ಗಳಿದೆ. ಈ ರೀತಿ ಒಟ್ಟು 83,43,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ 65 ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳ ನೈಟ್ ಎಕ್ಸ್ಪಿಟಿಗಳು 25 ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 40 ಆರೋಪಿಗಳನ್ನು ನಾವು ಹಗಲು ಮನೆಗಳತನ 6 ಪ್ರಕರಣಗಳನ್ನು ಭೇದಿಸಿದ್ದಾರೆ. 8 ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದೆ. ಹೌಸ್ ಥೆಫ್ಟ್ 5 ಪ್ರಕರಣಗಳನ್ನು ಮತ್ತು 5 ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಇತರೆ ಸಾಧಾರಣ ಕಳ್ಳತನ ಒಟ್ಟು 29 ಇದ್ದರೆ ಅದರಲ್ಲಿ 61 ಆರೋಪಿಗಳನ್ನು ಬಂಧಿಸುವುದು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾನು ಹೇಳಿದ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆ ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು. ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಮತ್ತೆ ಯಾವ ರೀತಿ ಮಾಡಬೇಕು ಜವಾಬ್ದಾರಿ. ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು, ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಇಲ್ಲ, ಸಾರ್ವಜನಿಕರ ಪಾತ್ರವೂ ಅಷ್ಟೇ ಪ್ರಮುಖವಾಗಿದೆ. ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ. ಈಗ ಒಂದು ಇನ್ಸಿಡೆಂಟಲ್ಲಿ ಇಲ್ಲಿ ಅಶೋಕನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರ ಮನೆಯಲ್ಲಿ ಕಳ್ಳತನ ಆಗುತ್ತೆ. ಅದರಲ್ಲಿ ನಿಯರ್ಲಿ 250 ಗ್ರಾಮ್ ಗೋಲ್ಡ್ ಕಳ್ಳತನ ಆಗಿರುತ್ತೆ. ಲಕ್ಷಾಂತರ ಬೆಲೆ ಬಾಳುವ ಚಿನ್ನವನ್ನು ಕಳ್ಳತನ ಮಾಡಿರ್ತಾರೆ. ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಗೊತ್ತಾಗಿದೆ ಏನಂತಂದರೆ ಅವರ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ, ಕಾರ್ ಚಾಲಕ. ಸೊ ಅವನೇ ಕಳ್ಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ. ಒಂದು ಪ್ರಿವೆನ್ಷನ್ ನಾವು ಪದೇ ಹೇಳ್ತಾ ಇದ್ದೀವಿ, ಯಾವುದೇ ರೀತಿ ತಾವು ಕೆಲಸಕ್ಕೆ ಸರಿಕೊಳ್ಬೇಕಾಗ್ತದೆ. ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು, ಕಾರ್ ಚಾಲಕರಾಗಬಹುದು. ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಅಂತಿದೆ ನಮ್ಮ ಸ್ಪೆಷಲ್ ಬ್ರಾಂಚಲ್ಲಿ. ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀವಿ, ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾರೆ. ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಲ್ಲ. ಒಂದು ವೇಳೆ ಇಲ್ಲ ಅಂತಂದರೆ ಒಂದು ಇಂಟ್ರಾಕ್ಷನ್, ಪೊಲೀಸ್ ಇಂಟ್ರಾಕ್ಷನ್ ಏನಾಗುತ್ತೆ, ಅವನ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್, ಅದರ ಮೇಲೆ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಪೊಲೀಸರು ಕರೆದಿದ್ದು ವಿಚಾರಣೆ ಮಾಡಿದ್ರು, ಆವಾಗ ಇವನು ಅಪರಾಧ ಮಾಡುವ ಒಂದು ಪ್ರಮೇಯನೂ ಕಡಿಮೆ ಆಗುತ್ತೆ. ಸೊ ಒಂದು ಬೇಸಿಕ್ ಇದರಿಂದ ಕಲಿಬೇಕಾಗಿದ್ದು ಅಂದರೆ ಯಾರಿಗಾದರೂ ನಾವು ಇದು ಮಾಡಬೇಕು, ಒಂದು ಸೇಫ್ಟಿ ರಿಕಾರ್ಡ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್. ಈಗ ತಾವು ಯಾರಿಗಾದರೂ ಬಾಡಿಗೆ ಮನೆಗೆ ಕೊಡಬೇಕಾಗುತ್ತೆ, ಅಲ್ಲಿನೂ ಕೂಡ ತಾವು ಯಾರಿಗೆ ಹೇಳ್ತಾರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಬೇಕು. ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸ್ ಇರ್ತಾರೆ, ಅವ್ರ ಜೊತೆಗೆ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆ ಅಂತ. ಮತ್ತು ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್. ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್. ಇದರಲ್ಲಿ ಈ ಮನೆಗಳತನ ಆಗುತ್ತೆ. ಈ ಮನೆಗಳತನ ದೂರದಾರ ಜೊತೆ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಆಗ್ತಾ ಇರ್ತಾರೆ.
ಏನು ಪತ್ತೆ ಮಾಡ್ತಾರೆ ಇಷ್ಟು ಒಂದು ವಾರ ಆಯಿತು, ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾ ಇಲ್ಲ ಅಥವಾ ಪ್ರೋಗ್ರೆಸ್ ಆಗ್ತಾ ಇಲ್ಲ ಪ್ರಕರಣದಲ್ಲಿ ಅಂತ ಒತ್ತಡ ಆಗ್ತಾ ಇಲ್ಲ. ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಅದರಲ್ಲಿ 2 ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಇದರಲ್ಲಿ ಇವೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಯಾವಾಗ ಅವರು ಬಿಸಿ ಇದ್ದಾರೆ ಮತ್ತು ಎಲ್ಲಿ ಮನೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ. ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ. ಶಾರ್ಟ್ ಟೈಮ್ ಇರುತ್ತೆ ವಿಂಡೋ. ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದ್ರೂ ಕೆಲವು ಸಲ ಏನಾಗುತ್ತೆ, ಕೆಲವು ಗುರುಗಳಿರುತ್ತೆ, ಅದ್ರ ಬಗ್ಗೆ ತಮಗೆ ತಿಳಿಸ್ತೀನಿ. ಈ ಒಂದು ಘಟನೆಯಲ್ಲಿ ಯಾರು ವ್ಯಾಲ್ಯೂಬಲ್ಸ್ಗಳನ್ನು ಹೇಳಿದ್ರು ಮತ್ತು ಒಂದು ಚಲನವಲನದ ಬಗ್ಗೆ ಕೆಲವು ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ. ಇದರಲ್ಲಿ ಒಬ್ಬ ಸಂಬಂಧಿಕರ ಯುವಕ ಇದ್ದಾನೆ ಮತ್ತು ನೆರೆಯ ಯುವಕ ಇದ್ದಾನೆ. ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಸ್ಟೇಷನ್ ಲಿಮಿಟ್ಸ್ ಚೌಕ್ ಪೊಲೀಸ್ ಸ್ಟೇಷನ್. ಮತ್ತು ಇದಲ್ಲದೆ ನಾವು ಪ್ರೊಫೆಷನಲ್ ಅಫೆಂಡರ್ ಅಂದರೆ ರೂಢಿಗತ ಅಪರಾಧಿಗಳು. ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ ಜಿಲ್ಲಾ ಇದ್ದಾರೆ, ಸ್ಥಳೀಯರಿದ್ದಾರೆ ಮತ್ತು ಅಂತಾರಾಜ್ಯ ಈ ರೂಢಿಗತ ಮನೆಗಳನ್ನ ಮಾಡುವಂಥ ಅಪರಾಧಿಗಳನ್ನು ಸಹ ನಾವು ಬಂಧಿಸಿದ್ದೀವಿ. ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ. ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ, ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಮಾಡಿದ್ದಾರೆ, ಜಿಲ್ಲೆ ಅದರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಂತೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿರುವ ಅಪರಾಧಗಳು. ಅವನ ಒಂದು ಬಂಧನದಿಂದ ಒಟ್ಟು 16 ಪ್ರಕರಣಗಳು ಪತ್ತೆಯಾಗಿವೆ. ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ಗೊತ್ತಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟಿದೆ ಈ HPTಗಳಲ್ಲಿ ನಿಯರ್ಲಿ 40-50% ಆದರೆ ಭಾಳ. ಅದರಲ್ಲಿ ನಮಗೆ ಕೆಲವು CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು ಅಥವಾ ಲಾಕ್ ಸ್ಪಾಟ್ ಕೊಟ್ಟ ಲೀಡ್ಸ್ಗಳ ಮೇಲೆ ಮತ್ತೆ ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ತಮ್ಮ ಮನೆಗಳಿಗೆ ಒಂದು 20 ರಿಂದ 50 ಸಾವಿರ ಒಳಗೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಗಳನ್ನು ಹಾಕೊಂಡಿದ್ರೆ ಅಟ್ಲೀಸ್ಟ್ ಒಂದು 80 to 90% ಅಪರಾಧ ಆಗೋದನ್ನು ತಡೆಯಬಹುದು. ಈವನ್ 10% ನಾವು ಅಪರಾಧಿಗಳಿಗೆ ಡೈರೆಕ್ಟ್ ಮೆಚ್ಚುಗೆ ಕೊಡ್ತೀವಿ. ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ 3 ರಿಂದ 5 ಸಾವಿರ ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಆದರೂ ಅದನ್ನು ಹಾಕ್ತಾರೆ. CCTV ಕ್ಯಾಮ್ರಾ ಹಾಕ್ತೀವಿ, ಮೋಷನ್ ಡಿಟೆಕ್ಟರ್ ಅಂತ. ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ, ಈಗ ನಾವು ಇಲ್ಲಿ ಹೋಗಬೇಕಾದ್ರೆ ದೊಡ್ಡ ಲಾಕ್ ಆಗ್ತದೆ, ಟ್ಯಾಗ್ ಆಗ್ತದೆ. 1 ಸಲ 2 ಸಲ ನೋಡ್ತಾರೆ ಅಪರಾಧಿಗಳು ಮಾಡಿದಾಗ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ವಾರಸ್ದಾರ ಅಥವಾ ನೈಟ್ ಹೊರಗಡೆ ಹೋಗಬೇಕಾದ್ರೆ ನೈಟ್ ಆನ್ ಮಾಡಬೇಕು ಅಂದರೆ ಡೇ ಟೈಮಲ್ಲಿ ಲೈಟ್ ಬಿಡ್ತಾ ಇರುತ್ತೆ. ನ್ಯೂಸ್ ಪೇಪರ್ ಮನೆ ಮುಂದೆ ಬಿಟ್ಟಿರೋದು ಅಥವಾ ಹಾಲಿನ ಪ್ಯಾಕೆಟ್ ಬಿಟ್ಟಿರುತ್ತಲ್ಲ ಅಥವಾ ಪ್ಯಾಡ್ ಲಾಕ್, ವಿಸಿಬಲ್ ಪ್ಯಾಡ್ ಲಾಕ್ ಅಥವಾ ಗೇಟಿಗೆ ಹಾಕಿರುವಂಥ ಲಾಕ್, ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಕೊಟ್ಟಾಗ್ತದೆ. ಮನೆಗಳನ್ನೆಲ್ಲ ಹಗಲಾಗ್ಬೋದು ಅಥವಾ ರಾತ್ರಿ ಮನೆಗಳಾಗ್ತದೆ. ಸೊ ಕೆಲವು ಪ್ರಿಕಾಷನ್ಸ್ ಈಗ ಹೇಳಿದಾಗ CCTV ಕ್ಯಾಮ್ರಾ ಆಗ್ಬೋದು, ಇಂಟರ್ಲಾಕ್, ಪ್ಯಾಡ್ ಲಾಕ್ ಬದಲು ಇಂಟರ್ಲಾಕ್ ಆಗ್ತದೆ. ಅದಲ್ಲದೆ ನೈಬರ್ಸ್, ನೋ ಯುವರ್ ನೈಬರ್ ಅಂತ ಕೆಲವು ಸುಮಾರು ಇನಿಷಿಯೇಟ್ ಮಾಡಿದ್ದೀವಿ. ಒಂದು ವೇಳೆ ತಾವು ಹೋಗ್ತಾ ಇಲ್ಲ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ, ಅವರಿಗೆ ತಿಳಿಸಿ, ಅವರು ನಿಮ್ಮ ಮನೆ ಮೇಲೆ ನಿಗಾ ಇಡ್ತಾರೆ. ಬರ್ಗ್ಲರಿ ಅಲಾರ್ಮ್ ಏನು 3 to 5,000 rupees ಚೆನ್ನಾಗಿರೋದು ರೀಸೆಂಟ್ ಬರ್ಗ್ಲರಿ ಅಲಾರ್ಮ್. ಯಾರಾದರೂ ಬ್ರೇಕ್ ಓಪನ್ ಮಾಡಿ ಆಟೋಮೆಟಿಕ್ ಅಲಾರ್ಮ್ ಬರುತ್ತೆ, ಅಪರಾಧಿಗಳು ಭಯದಿಂದ ಓಡುವಂಥ ಪರಿಸ್ಥಿತಿ. ಇದಕ್ಕೂ ಕೂಡ ಒಂದು ನಿದರ್ಶನ ನಾನು ಹೇಳ್ತೀನಿ. ಒಂದು ಬೆಂಗಳೂರಿನಿದ್ದಾಗ ಒಬ್ಬರು ಎಜುಕೇಟೆಡ್ ಇಂಜಿನಿಯರ್ ಅವ್ರ ಮನೆ ಕಳ್ತನಾಗಿರುತ್ತೆ. ಅವ್ರ ಮನೆಯಲ್ಲಿ ಪ್ರತಿ ಲಾಸ್ಟ್ 10 years ನಮ್ಮ ಕ್ರೈಮ್ ಪ್ರಿವೆನ್ಷನ್ ಮಂತಲ್ಲಿ ನಾವು ಪೊಲೀಸ್ ಹೋಗಿ ಅವೇರ್ನೆಸ್ ಮಾಡ್ತೀವಿ, ಏನೇನು ಪ್ರಿವೆನ್ಷನ್ ಮಾಡಬೇಕಂತ ಈ ರೀತಿ ಪಾಂಪ್ಲೆಟ್ಸ್ ಅಂತ. ಆ ಮನೆಗೆ 10 ವರ್ಷ ನಾವು ಹೋಗಿಲ್ಲ. ಬಟ್ ನಮ್ಮದು ಇಲ್ಲಿ 20-25 ವರ್ಷದಿಂದ ನಮ್ಗೆ ಯಾವತ್ತೂ ಕಳ್ತನಾಗಿಲ್ಲ. ಇವ್ರು ಬಂದು ನಮಗೆ ಸುಮ್ಮನೆ CCTV ಹಾಕಂತಾರೆ, ಬರ್ಗ್ಲರಿ ಅಲಾರ್ಮ್ ಹಾಕಂತಾರೆ, ಮೋಷನ್ ಡಿಟೆಕ್ಟರ್ ಹಾಕಂತಾರೆ ಅಂತಂದು ಅವರು ನೆಗ್ಲೆಕ್ಟ್ ಮಾಡಿದ್ರು. ಅವರು ಪಕ್ಕ ಮನೆಗಳು ಎಫೆನ್ಸ್ ಆಗಿತ್ತು ಕಳೆದ 2-3 ವರ್ಷಗಳಲ್ಲಿ. ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ನೆಕ್ಸ್ಟ್ ಅವರು ಸಿಂಗಾಪುರ್ ಹೋಗಿದ್ದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರು. ಒಂದು ವಾರ ನಂತರ ಬಂದು ನಿಯರ್ಲಿ 65 lakh rupees ಬೆಲೆ ಮಾಡುವ
ವ್ಯಾಲ್ಯೂಯಬಲ್ಸ್ ಅವ್ರ ಮನೆಯಲ್ಲಿ ಕಳ್ತಾನೆ. ಅವರು ಅವತ್ತು ನಾವು ಮನೆಗೆ ಸ್ಪಾಟಿಗೆ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದೇನೆ ಸರ್, ತಮ್ಮ ಅಧಿಕಾರಿ ಸಿಬ್ಬಂದಿಯವರು 10 ವರ್ಷದಿಂದ ಬಂದಿದ್ದು, ಬೇರೆಯವರಿಗೆ ಆಗಿದ್ದು ನಮ್ಗೆ ಆಗುತ್ತೆ ಅಂತ ನಮಗೆ ಅದು ವಿಷಯ ಇರಲಿಲ್ಲ. ಅದು ಘಟನೆ ಆಗಿದ್ದ ನಂತರ ವಿತಿನ್ 10 days ಅವರೆಲ್ಲ ಹಾಕಿದ್ರು. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂತಂದರೆ, ಡೋಂಟ್ ವೇಟ್ ಫಾರ್ ಅಫೆನ್ಸ್ ಟು ಕಮಿಟ್ ಆರ್ ನಾಟ್ ಮಾಡಬೇಕು, ಬೇರೆಯವರಿಂದ ತಾವು ಕಲ್ತ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು. ಸೊ ನೀವು ನೆಮ್ಮದಿಯಿಂದ ಇರ್ಬೋದು. ಮತ್ತು ಒಂದು ವೇಳೆ ಅಫೆನ್ಸ್ ಆದರೆ ಏನಾದರೂ ಘಟನೆ ಆದರೆ ನಮಗೆ ವೈಜ್ಞಾನಿಕವಾದ ಸಾಕ್ಷ್ಯಗಳು ಸಿಗುತ್ತೆ. ಈಗ ನಮ್ಮ ಏನು ಹೇಳಿದ್ದೀವಿ ನಿದರ್ಶನ ಪತ್ತೆ ಮಾಡಿರೋದು, ಅದರಲ್ಲಿ 60 to 70% ನಮಗೆ ಬರ್ತವೆ ಸೈಂಟಿಫಿಕ್ ಲೀಡ್ಸ್. ಅಂದರೆ CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಮತ್ತು ಕೆಲವು ಕ್ರಿಮಿನಲ್ ಇಂಟೆಲಿಜೆನ್ಸ್ ಮುಖಾಂತರ ಈ ಅಪರಾಧಿಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಮತ್ತು ಕೆಲವು ವ್ಯಾಲ್ಯೂಯಬಲ್ಸ್ ಇದೆ, ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸೋದು ಸಾಧ್ಯ. ವ್ಯಾಲ್ಯೂಯಬಲ್ಸ್ಗಳನ್ನು ಬ್ಯಾಂಕ್ ಲಾಕರ್ ಫೆಸಿಲಿಟಿ ಕೂಡ. ಮತ್ತು ಇನ್ನೊಂದು